ಅಣ್ಣ, ನೀವು ಮಾಡಿರೋ ಕೆಲಸಕ್ಕೆ ಅವಳು ನನ್ನ ಮೇಲೆ ಬಂದು ಜಗಳ ಮಾಡಿದ್ಲು ಗೊತ್ತಾ? ನಿನ್ನ ಮೇಲೆ ಯಾಕೆ ಜಗಳ ಮಾಡ್ತಾಳೆ ಅವಳು? ಹಾಂ, ನಾನು ಮಾಡ್ಕೊಟ್ಟಿದ್ದೀನಿ, ನಾನು ಬಂಡವಾಳ ಹಾಕಿದ್ದೀನಿ, ನಾನು ಸುಟ್ಟಾಕ್ತೀನಿ. ಅವಳೇನು ಕೇಳ್ಬೇಕು ಅದನ್ನು? ನಿನ್ನ ಮೇಲೆ ಯಾಕೆ ಜಗಳ ಮಾಡೋ ಅಂಥದ್ದೇನಿಲ್ಲ. ನಿನ್ನ ಮೇಲೆ ಏನಾರ ಜಗಳ ಮಾಡಿದ್ರೆ ಮತ್ತೊಂದು ಸತಿ ಬಂದು ನಾನು ಮುಂದಕ್ಕೆ ಹೇಳ್ಕೊಂಬಾರಪ್ಪ. ನಾನು ಹೇಳ್ತೀನಿ, ನಾನು ಮುಂದಕ್ಕೆ ಹೇಳ್ಕೊಂಬ ಅವಳನ್ನ. ನಾನು ಹೇಳ್ತೀನಿ ಯಾಕೆ, ಯಾರು ಸುಟ್ಟಾಕಿರು, ಏನು ಸುಟ್ಟಾಕಿರು ಅಂತ ಗೊತ್ತಾಗಲಿ ಬಿಡು ಅಂತೇಳಿ ನಾನು ಸುಟ್ಟಾಕಿ ಅದೇ ಬಂದಿದ್ದೀನಿ. ಅಲ್ಲಿ ಬೆಂಕಿ ಬಿದ್ದು ಅದೆಲ್ಲ ಸುಟ್ಟೋಗೋದಕ್ಕೆ ಕಾರಣ ನಾನೇನೆ. ಬಿಡ್ರಿ, ಒಳ್ಳೆ ಕೆಲಸ ಮಾಡಿರಿ. ಒಳ್ಳೆ ಕೆಲಸ ಮಾಡಿ ಇವತ್ತು ಪುಣ್ಯ ಕಟ್ಕೊಂಡ್ರಿ. ಅವ್ರಿಬ್ಬರಳಿಗೂ ಅಷ್ಟಿಷ್ಟು ಇರಲಿಲ್ಲ ಜಂಬ. ನನಗೇನು ಗೊತ್ತು ನೀವು ಮಾಡಿದ್ದೀರಾ ಅಂತ. ಆಮೇಲೆ ನೀವು ಮಾಡಿದ್ದೀರಾ ಅಂತ ಗೊತ್ತಾಯಿತು. ಅದಕ್ಕೆ ನನ್ನ ಮೇಲೆ ಬಂದರು ಜಗಳಕ್ಕೆ ನಾನಲ್ಲ ಅಂತೇಳಿ ಚೆನ್ನಾಗಿ ಉಗಿದು ಕಳಿಸ್ತೆ ನಾನು. ಹೋಗಿರ್ಬೇಕೇನೋ, ಅಲ್ಲೇ ಊರಿಗೆ ಹೋಗ್ತಾರೆ ಅಂತೇಳಿ ವಿಷಯ ಗೊತ್ತಾಗ್ತಿತ್ತು ನನಗೆ. ಹೋಗಿರ್ಬೇಕು ಸಾಮಾನ್ಯ. ಮತ್ತೆ ಅದೊಂದು ಇತ್ತಲ್ಲ, ಅದಕ್ಕೆ ನಾವು ಹೆಂಗೆ ಬೇಕಾದ್ರೂ ಇರ್ತೀವಿ ಅಂತ ಅನ್ಕೊಬಿಟ್ಟವ್ರು ಅವರು. ಇವಾಗ ಅಂಗಡಿ ಮಾಡಿಕೊಟ್ಟಿದ್ನಲ್ಲ ನಾನು ಬಂಡವಾಳ ಹಾಕಿ, ನಾನು ಬುದ್ಧಿ ಇಲ್ಲ ನನ್ನ ಮಗ, ನಾನು ಅವಾಗ ಇವತ್ತೊಂದು ಬಂಡವಾಳ ಹಾಕಿ ಮಾಡಿಕೊಟ್ಟೆ. ನನ್ನ ಬುದ್ಧಿ ಎಲ್ಲಿ ಹೋಗಿತ್ತಪ್ಪ, ಅವಾಗ ನನ್ನ ಬುದ್ಧಿ ಎತ್ತಾಳಾಗಿ ಹೋಗಿತ್ತಪ್ಪ ಅನ್ನಿಸ್ತೈತಿ. ಅದೇ ದುಡ್ಡು ಇದ್ದಿದ್ರೆ ಇವಾಗ ನೋಡು, ನನಗೆ ಇವಾಗ ಮೊದಲು ನಡೆಯಲ್ಲ ನಿಖಿಲ್. ಯಾಕೆ ಸುಳ್ಳು ಹೇಳ್ಬೇಕು, ಮೊದಲು ನಡೆಯಲ್ಲ. ನಡಿಬೇಕಾದ್ರೆ ನಾನು ಏನೋ ಅವತಾರ ಆಡಿದ್ನಪ್ಪ. ಇವಾಗ ಇಲ್ದಾಗ ಅದನ್ನೇ ಉಪಯೋಗಿಸ್ಕೋಬೋದಾಯಿತು. ಅವಾಗ ನಡಿಬೇಕಾದ್ರೆ ಇಕ್ಕೊಂಡಿದ್ರೆ ನಡೆದಿಲ್ದಾಗ ಉಪಯೋಗಿಸ್ಕೋಬೋದಾಯ್ತಲ್ಲ. ಕಂಡರೆ ಹೆಂಗಸ್ರಿಗೆ ಖರ್ಚು ಮಾಡ್ಕೊಂಡು ಸುಮ್ಮನೆ ನಾನು ಅಧ್ವಾನ ಮಾಡ್ಕೊಂಡಲ್ಲಪ್ಪ ಅಂತ ನನಗೆ ಇಲ್ಲೋಡಿ ಈಗ ಎಲ್ಲ ಗೊತ್ತಾಗ್ತೈತೆ. ಯಪ್ಪ ನನ್ನ ಬುದ್ಧಿ ಅದು ಯಾಕೆ ಹಂಗೆ ಮಾಡಿದ್ನ, ಏನೋ ನನಗೆ ಹಂಗೆ ಮಾಡಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಅವಳೇ ಮಾಡಿದ್ದು. ಹಂಗೆಲ್ಲ ನನಗೆ ತಲೆ ತಿದ್ದಿಬಿಟ್ಟು ನನಗೆ ಮನಸ್ಸೆಲ್ಲ ಚೇಂಜ್ ಮಾಡಿದ್ದು ಅವಳೇನೆ. ಅದು ಯಾಕೆ ಹಂಗಾಯ್ತು ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಏನಪ್ಪ ಯಾತ ಹೇಳ್ತಾ ಇದೀಯಾ? ಅವಳು ಅಂಗಡಿಗೆ ಬೆಂಕಿ ಇಟ್ಟು ಯಾತ ಪಾನಿಪುರಿ ಅಂತ ಹೇಳಿ ಮಾಡಿದ್ರು. ನಾನು ಆಗ ಅವ್ರ ಅಮ್ಮ ಅಂತೂ ಅಂತವಳ ಹಾಳಾಗಿ ಹೋದ್ರು ಹೋಗ್ಲಿ ಅವಳು. ಈ ಹುಡುಗಿಗೆ ಬಿಡು ಚೆನ್ನಾಗಿರ್ಲಿ ಅಂತೇಳಿ ಇವನೇ ಅವ್ರ ಮಗಳು ಇದ್ದಾಳಲ್ಲ ಅವಳು ಸುಪ್ಪಿ, ಅವರು ಗಂಡ ಇವನು ನಿಖಿಲ್ ಅಂತೇಳಿ ಇಲ್ಲೇ ಇದ್ದಾನೆ, ಅಂಗಡಿ ಮಾಡ್ಯಾವನು ಇವನು ಮೊಬೈಲ್ ಶಾಪು. ಅದಕ್ಕೆ ನಾನು ಬಿಟ್ಟು ಬಂದಿದ್ದೆ. ಇವನು ತಗೋ ಜಗಳ ಮಾಡ್ಕೊಂಡು ತಾಯಿ ಮಗಳಿಬ್ರು ಬೇರೆ ಇದ್ದರು. ಅವಳು ಬೇರೆ ಯಾತ ಪಾನಿಪುರಿ ಸೆಂಟ್ರ್ ಮಾಡ್ತೀನಿ ಅಂತ ಮಾಡಿದ್ಲು. ಅದಕ್ಕೆ ಚೆನ್ನಾಗಾಗದ ಇನ್ನೂ ಮೆರಿತಾರೆ ಇವ್ರು ಚೆನ್ನಾಗಾಗ್ಬಿಟ್ರಿ ಅಂತೇಳಿ ನಾನೇನೆ ಪೆಟ್ರೋಲ್ ಐದು ಬೆಂಕಿ ಇಕ್ಕಿದ್ದು. ನಾನೇ ಪೆಟ್ರೋಲ್ ಐದು ಬೆಂಕಿ ಇಕ್ಕಿದ್ದು. ಅಂಗಡಿ ತಗೊಂಡಿಟ್ಟು ಬಿಟ್ಟು ಒಂದು ಇಟ್ಟು ಬಿಟ್ಟೆ ದಗ್ಗಮ್ಮಂಗೆ ಒಂದು ಬೆಂಕಿ ಕಡ್ಡಿ ಹಾಕ್ತೆ ಬಂದು ಯಾರು ಇರಲಿಲ್ಲ. ಬೇರೆದು ಯಾವ್ದನಾದ್ರೆ ಮೇಲೆ ಕತ್ಕೊಂಬತ್ತಿ. ಅದಕ್ಕೆ ನಾನು ಪೆಟ್ರೋಲ್ ಹಾಕ್ಬಿಟ್ಟು ಒಂದು ಇಟ್ಟು ತೀಡಿಕ್ಕೆ ಬಂದುಬಿಟ್ಟೆ. ಅದಕ್ಕೆ ಬಿಡ್ತು. ನಾನು ಮಾಡಿರೋದ ಕೆಲಸನ ಇವ್ನು ಮಾಡ್ಯವನೇ ಅಂದ್ಕೊಂಡು ಇವನ ಲಾಸಿ ಬಂದ, ಇವ್ನು ಮಾಡ್ಯವನೇ ಅಂದ್ಕೊಂಡು ಇವನ ಮೇಲೆ ಜಗಳಕ್ಕೆ ಹೋಗಿದ್ಲ ಅಂತ ಅವಳು ಆ ಹುಡುಗಿ. ಅದಕ್ಕೆ ಅವರಿಗೆ ಅದೊಂದಿತ್ತಲ್ಲ ಬೋಲ್ ಮೆರಿಯಾರು. ನಾನೇ ಕಣೆ ಮಾಡಿದ್ದು ರೋಜ್ ಅವಾಗ ಅಂಗಡಿನ. ಅದಕ್ಕೆ ನನ್ನ ಕೈಯಾರೆ ನಾನೇ ಸುಟ್ಟಾಕ್ತಿ. ಮಾಡ್ಕೊಡೋದು ಯಾಕೆ, ಸುಟ್ಟಾಕೋದು ಯಾಕೆ? ಸ್ವಲ್ಪನಾದ್ರೂ ನಿನಗೆ ಮುಂಚೆಗೆ ಬುದ್ಧಿ ಇದ್ದಿದ್ರೆ ಹಿಂಗೆ ಯಾಕೆ ಆಗೋದು? ಮಾಡೋದು ಮಾಡಿಕೊಟ್ಬಿಟ್ಟು ನಿನ್ನ ಕೈಯಾರೆ ಇವಾಗ ನೀನು ಬೆಂಕಿಗೆ ಬಂದಿದೆಯಲ್ಲ. ಸುಮ್ಮನೆ ಇದ್ದಿದ್ರಾಗಿತ್ತು. ಅವ್ರು ಮಾಡಿರೋದು ಅವ್ರು ಅನುಭವಿಸ್ತಾ ಸುಮ್ಮನೆ ಅದನ್ಯಾಕೆ ಬೆಂಕಿಕ್ಕಕ್ಕೆ ಹೋಗಿದ್ದೆ? ನನ್ನ ಕೈಯಾರೆ ನಾನು ಮಾಡ್ಕೊಟ್ಟಿದ್ದೆ, ನನ್ನ ಕೈಯಾರೆ ನಾನು ಬೆಂಕಿಗೆ ಬಂದೆ. ಈಗೇನಾಗಿಲ್ಲ. ಅವ್ರು ಮಾಡಿರೋದಕ್ಕಾದ್ರೆ ಬಿಡಪ್ಪ ಅನ್ಬೋದಾಯ್ತು. ನಾನು ಮಾಡಿರೋದು ನಾನು ಬೆಂಕಿಗೆ ಬಂದೆ ಅಷ್ಟೇ. ಆದರೆ ಬೇರೆ ಅವಳು ರೇಣುಕಮ್ಮ ಅವಾಗ ಬಂಗಾಳಿ ಅಡ್ಕೊಂಡು ಅಂತಾಗೆಲ್ಲ ಇಸ್ಕೊಬಿಟ್ಲು. ಅಂಗಡಿ ಮಾಡಿಸಿ ಮಾತಕ್ಕನ ಅವಳು ಅವಾಗ ವ್ಯಾಪಾರ ಇಲ್ದಂಗೆ ಆತ ಅವಳಿಗೆ. ಅದಕ್ಕೆ ನನಗೆ ಲಾಸ್ ಆಗುತ್ತೆ ಅಂತೇಳಿ ಎಲ್ಲ ಅವಳು ಇಸ್ಕೊಬಿಟ್ಟು ನನ್ನ ತಗೆಲ್ಲ ಇಸ್ಕೊಂಡು ಅವಳು ಇದು ಮಾಡಿದ್ಲು ಅವಾಗ. ಅದಕ್ಕೆ ಮತ್ತೆ ತಂಗಿನೂ ಇಕ್ಕೊಂಡಿದ್ಲು ಅವಳು. ಅಂಗಡಿ ಐತಿ ಅನ್ನೋದೊಂದು ಕಾರಣಕ್ಕೋಸ್ಕರನ ತಂಗಿನೂ ಕರ್ಕೊಂಡೋಗಿ ಮನೆಯಾಗಿ ಇಕ್ಕೊಂಡಿದ್ಲು. ಅದಕ್ಕೆ ನನಗೆ ಬೋಲ್ಸಿಟ್ಟು ಬಂತು. ಅಲ್ಲೇ ನಾನು ಮಾಡಿದ್ದು ನೋಡು ಇವತ್ತು. ಯಾಕೆ ಇವ್ರಿಗೆ ಬಿಟ್ಕೊಡ್ಬಾರ್ದು ಅಂತ ಹೇಳಿ ನಾನು ಅದಕ್ಕೆ ಮತ್ತೆ ಇವತ್ತು ಎಲ್ಲ ಬೆಂಕಿ ಬಂದುಬಿಟ್ಟು ಇನ್ಮೇಲೆ ಮಾಡ್ಕೊಂಡು ತಿಮ್ಲಿಕ್ಕೆ ಗೊತ್ತಾಗುತ್ತೆ. ಇಲ್ಲಿ ಹೋಗಿ ಅಯ್ಯ ಅನ್ಬೇಕು. ಅವ್ರಿಗಳ ಏನು ಅಂದ್ರೂ ಅವ್ರು ಬರೀ ಕಿತ್ಕೊಂಡು ತಿಮ್ಮಕ್ಕೆ ದುಡ್ಡು ಕಾಸು ಇರೋ ಅಂತಾರೆ ಅಷ್ಟೇ ಅವರು. ಕಷ್ಟ ಸುಖ ಒಂದಿಟ್ಟು ಕೆಮ್ಮಾದ್ರೂ ಸಹಿಸ್ಕೊಂಬಲ್ವಲ್ಲ ಅಂತ ಎಂಥ ಹೆಂಗಸ್ರು ಅಂದರೆ ವಿಭಿನ್ನವಾದ ಹೆಂಗಸ್ರು ಅವರು. ಅಯ್ಯೋ ನೋಡ್ಬೇಕು ಹಂಗೇನೆ. ಅಯ್ಯಪ್ಪ ಏನು ಅವ್ರು ಕೆಮ್ಮೋದೇ ಇಲ್ಲ, ಅವ್ರಿಗೇನು ರೋಗ ಬರೋದೇ ಇಲ್ಲ, ಅವ್ರೇನೇನು ಸಾಯೋದೇ ಇಲ್ಲ ಹಂಗೆ ಆಡ್ತಾರೆ. ಅಪ್ಪ ಭಾರಿ ವಿಚಿತ್ರ ಕಣಮ್ಮ ತಾಯಿ. ಬೋಲೋ ಬಿಂಕದ ಹೆಂಗಸ್ರು ಅವರು. ಪಾಪ ಈ ಅಣ್ಣಗೆ ಅವಾಗ ಗೊತ್ತಿರಲಿಲ್ಲ ಕಣಕ್ಕ. ಹಿಂಗೆ ಅಂತ ಹೇಳಿ ಏನು ಮಾಡ್ತೀಯ ಪಾಪ, ಹೇಳಿ ಬಿಟ್ಟಿತ್ತು. ನಾವು ಅವ್ರ ಅಮ್ಮ ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ, ಇವಳೊಬ್ಳು ಸರಿಯಾಗಿದ್ರೆ ಸಾಕು, ಅವಳು ಸರಿಯಾಗಿದ್ದಿದ್ರೆ ಸಾಕಾಗಿತ್ತಕ್ಕ ನಮಗೆ. ನಾವು ಬೀಳತ್ಲಾಗತ್ತ ಅಂತ ಹೇಳಿ ಸುಮ್ಮನೆ ಆದ್ವಿ. ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣ, ಯಾಕೆ ಸುಮ್ಮನೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡು ಇವಣ್ಣ ಹೇಳಿತ್ತು ಬಿಡು ಕರ್ಕೊಂಬರ್ರಿ ಅಂತೇಳಿ ಇವತ್ತು ಒಳ್ಳೇದೇ ಮಾಡಿತ್ತು. ಅವ್ರಿಗೆ ಒಳ್ಳೇದು ಮಾಡಿತ್ತು, ಅದು ಉಳಿಸ್ಕೊಂಡು ಹೋಗ್ಲಿಲ್ಲ. ಆ ಅಣ್ಣಗೆ ಒಂದಿಟ್ಟು ಚೆನ್ನಾಗಿಲ್ಲಂಗೆ ಆಗ್ಬಿಡ್ತಾ ನೋಡ್ಲಿಲ್ವಲ್ಲ, ಅದೇ ಸಿಟ್ಟು ಬಂತ ಅಣ್ಣಗೆ. ನನ್ನ ಹೆಂಡ್ತಿಗೆ ನಾನು ಹಂಗೆ ತಂದಾಗ್ತಿರ್ಲಿಲ್ಲಪ್ಪ, ನಿಜವಾಗ್ಲೂ ನಾನು ಹಂಗೆ ತಂದಾಗ್ತಿದ್ದೆ. ಇವತ್ತು ನನ್ನ ಹೆಂಡ್ತಿ ನಾನು ಇಲ್ಲೋಡು ನನಗೆ ಲೂಸ್ ಮೋಷನ್ ಆಗಿ ಬೇಡ ನನಗೆ ಇಲ್ಲೋಡು ನಾನು ಎಂಥ ಪರಿಸ್ಥಿತಿಯಲ್ಲಿ ಇದ್ದೆ ಅಂದರೆ ನಾನು ಎದ್ದಾಳ್ತಾನೆ ಇರಲಿಲ್ಲ. ಅಂಥದ್ರಾಗಿದ್ರು ನಾನು ಸೇವೆ ಮಾಡಿ ಹೇಳಿ ಇವತ್ತು ನನ್ನ ಹೆಂಡ್ತಿ. ಅಂಥದ್ರಾಗ ಅವಳಿಗೆ ನಾನು ವಾರ ಚಿಕನ್ ಮಟನ್ ಎಲ್ಲ ಎಳ್ಕೊಳೋಗಿ ಕೊಟ್ರು ಲಂಬಡಿ ಒಂದು ಕೆಮ್ಮಾಗಿದ್ಕೆ ನಾನು ಹತ್ರಕ್ಕೆ ಬಿಡ್ಕೊಂಬಂಗೆ ಆಗ್ಬಿಟ್ಲಲ್ಲ. ದೂರ ಇರು, ಬೇರೆ ತೆಟ್ಟೆ ಬೇರೆ ಲೋಟ ಇಕ್ಕಿದ್ಲು. ನಾನೀಗ ಒಬ್ಬ ಇವಳು ಏನು ಇಷ್ಟೇ ಅಲ್ವೇ ಇಂಥ ಹೆಂಗಸ್ರದು ಬೋಲು ಹೆಂಗಸ್ರು ಇವರು ಅಂತ ಗೊತ್ತಾಗ್ಬಿಡ್ತು ನನಗೆ.
ಬಿಡ್ಮ ಮತ್ತೆ ಇವಾಗ ನಂಗೆ ಗೊತ್ತಾಗೈತಲ್ಲ ನಿನಗೆ, ಸುಮ್ಮನೆ ಯಾಕೆ ಬಿಡು. ಇವಾಗ ಆಗೋಗಿರೋದು ಯಾಕೆ, ಇನ್ಮೇಲೆ ನಾ ಸುಮ್ಮನೆ ಚೆನ್ನಾಗಿರೋದು ಕಲಿ ಅಷ್ಟೇನೆ. ಚೆನ್ನಾಗಿದ್ರೆ ಯಾವುದಿರೋದಿಲ್ಲ, ಇನ್ಮೇಲೆ ಚೆನ್ನಾಗಿರ್ತೀನಿ. ಅಯ್ಯೋ ಈ ಬುದ್ಧಿ ಇದ್ದಿದ್ರೆ ನಾನು ಇನ್ನೂ ಒಂದಿಟ್ಟು ಬುದ್ಧಿ ಬಂತು ನಾಗ್ತಿದ್ದೆ, ಇನ್ನೂ ಒಂದೆರಡೆಲ್ಲ ನಟವನ್ನ ಸೈಟ್ ಮಾಡಿ ಕೈ ಬಿಡ್ತಿದ್ದೆ. ಏನು ಮಾಡ್ತೀವಿ, ಆಗ ಕಂಡವ್ರಿಗೆ ಖರ್ಚು ಮಾಡಿದೆ ಅನ್ನಂಗೆ ಆಗ್ತೈತಿ ಇವತ್ತು. ಯಾವಳ ಆಗಲ್ಲ. ನನ್ನ ಹೆಂಡ್ತಿ ಇವತ್ತು ನಾನು ನೋಡ್ಕೊಂಡು ಆಸ್ಪತ್ರೆಗೆ ತೋರಿಸಿಳು, ಕೆಮ್ಮಾಗೈತಿ ಅಂತ ಕರ್ಕೊಂಡು ಹೋದ್ಲು, ಎಲ್ಲ ಕಪ ಟೆಸ್ಟ್ ಮಾಡಿಳು, ಯಾತು ಇಲ್ಲ ಅಂತ ಹೇಳಿರಪ್ಪ. ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ತಿಂದಂಗೆ ಆಗೈತೆ, ಕೆಮ್ಮು ಹೋಗಲ್ಲ, ಒಂದು ತಿಂಗಳು 2 ತಿಂಗಳಾದ್ರೂ ಹೋಗಲ್ಲ ಅಂತ. ಹಾಗೆ ಕೆಮ್ಮು ಮೇಲೆ ಬರುತ್ತೆ ಅವಳಿಗೆ. ಏನಾಗ್ಬಿಟ್ಟೈತೆ, ಕೆಮ್ಮು ಐತೆ ಅಂದರೆ ಏನೋ ಬಂದುಬಿಟ್ಟೈತಿ ಇವ್ನಿಗೆ ರೋಗ, TB ಕಾಯಿಲೆನೋ ಏನೋ ಬಂದುಬಿಟ್ಟೈತೆ, ಗೂರು ಹತ್ತು ಬಿಟ್ಟೈತಿ ಇವನಿಗೆ ಅಂತ ತಿಳ್ಕೊಬಿಟ್ಟವಳು. ಕಪ ಕಟ್ಕೊಂಡು ಹಂಗಾಗೈತಿ. ಯಾತ ತಿಂದು ಒಂದಿಷ್ಟು ಹೆಚ್ಚು ಕಮ್ಮಿ ಆಗಿ ಹಂಗಾಗಿರೋದ್ರಿಂದ ನೀಟ್ ಸೈಜ್ ಕೆಮ್ಮಲಿಲ್ವಲ್ಲ. ನೋಡಿ ಮುಂಡೆ ಇವಾಗೆಲ್ಲ ಬೆಂಕಿಗೆ ಬಂದಿದೆ, ಇನ್ಮೇಲೆ ಮಾಡ್ಕೊಂಡು ತಿನ್ಲಿ. ಅಯ್ಯ ಅನ್ಬೇಕು ಚೆನ್ನಾಗಿಬ್ರು. ಚೆನ್ನಾಗಿ ಅಯ್ಯ ಅಂದು ಹೋದ್ರೆ ಗೊತ್ತಾಗುತ್ತೆ. ನಾವು ಅದಕ್ಕೆ ಕರ್ಕೊಂಬಂದಿಲ್ಲ. ನಮ್ಮ ಅಮ್ಮ ಕರ್ಕೊಂಬರೋದು ಬೇಡಪ್ಪ ಅವಳು ಅಂತೈತೆ. ನಮ್ಮ ಅಮ್ಮ ಮಾತ್ರ ಒಪ್ತಾನೆ ಇಲ್ಲ. ಬೇಡ, ಅವಳು ಎಷ್ಟೇ ಬುದ್ಧಿ ಕಲ್ಕೊಂಡವಳೆ ಅಂದರೆ ಕರ್ಕೊಂಬರ್ಕೊಡ್ದು. ನಮ್ಮ ಅಣ್ಣನ ಮಗಳು ಮದುವೆ ಮಾಡ್ತೀನಿ, ಮದುವೆ ಆಗು ಅಂತ. ಮದುವೆ ಆಗಪ್ಪ, ಮದುವೆ ಆಗಿ ಸುಮ್ಮನೆ ಚೆನ್ನಾಗಿರು ಅಂತಾರೆಲ್ಲ. ಅಣ್ಣ ಇಲ್ಲಿ ಕೂಲಿ ಮಾಡ್ಬೇಕು, ಬಿಸ್ಲಾಗ ನೀರು ತೊಟ್ಟಿಕ್ಕಂಗೆ ಕೂಲಿ ಮಾಡಿ ಕಷ್ಟಪಡ್ಬೇಕು. ಕಷ್ಟಪಟ್ರಿ ನಿಮ್ಗೆ ಗೊತ್ತಾಗೋದಂತಾರಿಗೆಲ್ಲ. ಅವ್ರು ಇರ್ತಾಗೆಲ್ಲ ತರಿಸ್ಕೊಂಡು ಇವ್ರನ್ನ ಮಸ್ಕ ಹೊಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಇರ್ತಾರಲ್ಲ, ಅವ್ರಿಗೆ ನೆಣ ಹೆಚ್ಚಾಗಿರುತ್ತೆ. ನಮ್ಮ ಮಾಮ ಮಟನ್ ಚಿಕನ್ ಎಲ್ಲ ತಗೊಂಡೋಗಿ ವಾರದಾಗ 2 ಪಟ್ಟು ಅವ್ರು ಫೋನ್ ಮಾಡ್ದಂಗೆಲ್ಲ ಮಟನ್ ಹೊತ್ಕೊಂಡು ಕೊಡೋದಲ್ಲ. ನೆಣ ಹೆಚ್ಚಾಗಿ ತಾಯಿ ಮಗಳಿಗೆ ಇಬ್ಬರಳ್ಗೂ ಮಟನು ಚಿಕನ್ನು ತರಿಸ್ಕೊಂಡು ತಿಂಬಾರಲ್ಲ ನಮ್ಮ ಮಾಮಂತಾಗಿ. ಅದಕ್ಕೆ ನೆಣ ಹೆಚ್ಚಾಗಿರೋದಕ್ಕೆ ನೆಣ ಕರಗಬೇಕು. ಬಿಸ್ಲಕ್ಕೆ ಹೋದ್ರೆ ಎಲ್ಲ ಕರಗುತ್ತೆ. ನೆಣ ಎಲ್ಲ ಕರಗಿ ನೀರು ತೊಟ್ಟಿಕ್ಕಂಗೆ ಬದುಕು ಮಾಡ್ಬೇಕು ಬಿಸ್ಲಾಗಿ. ಅವಾಗ ಗೊತ್ತಾಗುತ್ತಿಲ್ಲ ಮುಡಿಯವ್ರಿಗೆ. ಮತ್ತು ಅದೇನೋ ನಿಜವೇ ನೀವು ಹೇಳ್ತಾ ಇರೋದು 100% ಸತ್ಯ. ಪಾಪ ಚೆನ್ನಾಗಿ ನೋಡ್ಕೊಂಡೈತೆ ಅಂಕಲ್. ನಾನಿದ್ದಾಗಲೇ ನನಗೆ ಗೊತ್ತಿಲ್ಲ ಕಾರ್ ಡ್ರೈವರು ಅಂತ ಹೇಳೋರು. ನನಗೆ ಹಿಂಗಂಬದು ಏನಪ್ಪ ಗೊತ್ತು. ನಿಧಾನ ಅಂತಾರೆ, ಸವಾಸ ಮಾಡೋಕೆ ಹೋಗ್ಬೇಡ. ರೋಜಕ್ಕ ಒಳ್ಳೇದು, ಸುಮ್ಮನೆ ಆ ಅಕ್ಕನ ಜೊತೆ ಚೆನ್ನಾಗಿ ಇತ್ಕೊಂಡು ಚೆನ್ನಾಗಿರೋದು ಕಲಿ. ನಮ್ಮ ಅಯ್ಯಪ್ಪಗೆ ನಾನು ಹೇಳ್ತಿದ್ದೆ ಕಣಪ್ಪ, ಕೇಳ್ತಿರ್ಲಿಲ್ಲ. ಇವಾಗ ನೋಡಿ ಅಯ್ಯಪ್ಪಗೆ ಬುದ್ಧಿ ಬಂದೈತಿ. ಯಾರನ್ನ ಹೇಳಿದ್ರೆ ಕೇಳೋ ಅಂತ ಮನಸ್ಸರಲ್ಲ. ಯಾಕೆ ಹೇಳ್ತಾರೆ ಏನೋ ಎತ್ತ ಅಂತೇಳಿ ಹೊತ್ಕೊಂಡು ಒಂದಿಟ್ಟು ಭಾಳ ಮಾಡಾರಾದ್ರೆ ಸರಿ ಕಣಪ್ಪ. ಇವೊಬ್ರು ಹೇಳಿದ್ ಕೇಳಲಿಲ್ಲ ಅಂದಮೇಲೆ ಹಿಂಗೆ ಮತ್ತೆ ಆಗೋದು. ಯಾರನ್ನೇನು ನನ್ನ ಗಂಡ ಹಾಳಾಗ್ಲಿ ಅಂತ ಬಯಸ್ತಾರೇನಪ್ಪ. ಹೆಂಡತಿ ಆದಳು ತನ್ನ ಗಂಡಿಗೆ ಕೆಟ್ಟದ್ದು ಬಯಸಲ್ಲ, ಗಂಡ ತನ್ನ ಹೆಂಡತಿ ಕೆಟ್ಟದ್ದು ಬಯಸಲ್ಲ. ನೀನು ಹೆಂಗೆ ಮಾಡಿ ಹೋಗಿದ್ದು, ಯಾರು ಆಗಲ್ಲ ಅಂಬದು ಗೊತ್ತಿದ್ದು ಕೊಟ್ಟೋದು. ಬಿಡ, ಇನ್ನು ನಿನ್ನ ಯಾವತ್ತೂ ನಾನು ನಿನಗೆ ಮೋಸ ಮಾಡಲ್ಲ. ಗೊತ್ತಾಯ್ತು ನನಗೆ. ಏನಿದ್ರು ಇನ್ನು ನಾವು ಬುದ್ಧಿವಂತರಾಗಬೇಕೇ ಹೊರ್ತು ಯಾರೂ ಆಗಲ್ಲ. ಇದ್ದಿದ್ರೆ ನೋಡಿ ಇವತ್ತು ನನಗೆ ಅವಾಗ ತುಂಬ ನಡೆಯೋದು. ಇವಾಗ ನೋಡು ಒಂದಿಷ್ಟು ಚೆನ್ನಾಗಿಲ್ದಂಗಾಗಿ ಹಿಂಗೆ ಯಾಕೆ ನನಗಿವಾಗ ಕೈಯಾಗ ಲಾಸ್ ಆಗ್ತೈತಿ. ಈಗ ಇಂಥ ಕಾಲದಾಗೆ ಲಾಸ್ ಆಗೋ ಕಾಲದಾಗೆ ಇರೋದನ್ನ ಉಳಿಸ್ಕೊಂಡು ಹೋಗಿದ್ರೆ, ಇಂಥ ಕಾಲದಾಗ ಕುಕ್ಕಂಡು ತಿನ್ಬೋದಾಗಿತ್ತಲ್ಲ. ಒಂದು 4 ಕಾಸು ಉಳಿಸ್ಕೊಂಡಿದ್ರೆ ಅಮ್ಮಂಗೆ ಆಗ್ತೈತೆ ಅಷ್ಟೇ. ಇರೋದನ್ನ ಉಳಿಸ್ಕೊಂಡ್ರೆ ಇಲ್ದಾಗ ತಿನ್ಬೋದು. ಅವತ್ತೇನೆಲ್ಲ ತಿಂದು ತೇಗಿರಿ ಇನ್ನೊಂದು ದಿವಸ ಉಂಬಕ್ಕೆ ಯಾತಿರುತ್ತೆ. ಹಂಗೆ ಅರ್ಥ ಆಯ್ತು ಬಿಡು ನನಗೂ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ, ಅರ್ಥ ಆಗೈತಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ನಿನಗೆ ಮೋಸ ಮಾಡೋದಿಲ್ಲ ಬಿಡು. ಸರಿ ಆಯ್ತು ಹೇಳ್ಬಿಡು. ಇನ್ನು ನಿಖಿಲ್, ನಾನು ಅವರು ಅಂಗಡಿಗೆ ಬೆಂಕಿ ಇಕ್ಕಿದ್ದೀನಿ ಅಂತ ಗೊತ್ತಾಗ್ಬೇಕು ಅವ್ರಿಗೆ. ಅವಾಗಿರೋದು ನಾನು ಇಕ್ಕಿದ್ದೀನಿ ಅಂತ ಇನ್ನೂ ಗೊತ್ತಿಲ್ಲ. ನಾನು ಬೆಂಕಿ ಇಕ್ಕಿರೋದು, ನಾನು ಹಿಂಗೆ ಮಾಡಿರೋದು ಅಂಬೋದು ಗೊತ್ತಿಲ್ಲ. ನಾನು ಮಾಡಿದ್ದೀನಿ, ನಾನು ಇಕ್ಕಿದ್ದೀನಿ ಅಷ್ಟೇ. ನಾನೇನು ಯಾರಿಗೇನು ಹೆದರಿಕೆಂಬೋದೇನಿಲ್ಲ, ಡೈರೆಕ್ಟಾಗಿ ಹೇಳ್ತೀನಿ ಬೇಕಾದ್ರೆ. ಬೇಡು, ಗೊತ್ತಾಗೋದೇನು ಬೇಡ. ಅಲ್ಲೇ ಸುಟ್ಟು ಬೂದಿ ಆಗೈತೆ ಎಲ್ಲನ ಖಾಲಿ ಮಾಡ್ಯಾರ. ಅಲ್ಲಿ ಇನ್ನೇನು ಇಲ್ಲ, ಅವರು ಇನ್ನೇನು ಕೊಡಲ್ಲ ಅಂತ ಹೇಳಿ ಅಲ್ಲೇನಿ ಬಿಡಿಸ್ತಾ ಇದೆ. ಅವರೆಲ್ಲ ಅಂಗಡಿ ಕ್ಲೀನ್ ಮಾಡಿಸ್ಬೇಕು. ಇವಾಗ ಇನ್ನೇನು ಇಲ್ಲ, ಏನು ಮಾತಾಡಿ ಏನಾಗಬೇಕಾಯ್ತು ಬಿಡು. ಗೊತ್ತಾಗೋದೇನು ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ನಾನೇನೆ ಪೆಟ್ರೋಲ್ ಇದು ಬೆಂಕಿ ಇಕ್ಕಿದ್ದು ನಾನೇನೆ. ಅಲ್ಲಿ ಏನು ಪಾನಿಪುರಿ ಅಂಗಡಿ ಆಗುತ್ತೆ ವ್ಯಾಪಾರ ಸ್ವಲ್ಪ ಚೆನ್ನಾಗಿ ಆಗೋದು ನಾನು ಮಾಡಿಕೊಟ್ಟಿದ್ದೆ, ನನ್ನ ದುಡ್ಡೇ ಅದು. ಅದಕ್ಕೆ ನಾನು ಇಂಥ ಕೆಲಸ ಮಾಡಿದೆ. ನಾನು ಇವತ್ತು ನನ್ನ ಕೈಯಾರೆ ಬೆಂಕಿಗೆ ಸುಟ್ಟಾಕ್ಬಿಟ್ಟೆ. ನನಗೆ ಅಷ್ಟು ಕೋಪ ಬಂದೈತಿ. ಅಯ್ಯೋ, ಅಷ್ಟು ನನಗೆ ಎಷ್ಟು ಒಂಥರ ಕೀಳಾಗಿ ನೋಡಿದ್ರು, ಒಂದಿಷ್ಟು ಕೆಮ್ಮಿದ್ದಕ್ಕೆ ನನಗೆ ಎಷ್ಟು ಅವಮಾನ ಮಾಡಿದ್ರು ತಾಯಿ ಮಗಳಿಬ್ರು ಅಂದರೆ ನಿಜವಾಗ್ಲೂ ಅವಳಂತೂ ಶಶಿ ಭಾರಿ ಇದ್ದಾಳೆ. ಅವಳೇನೇನು ಎಷ್ಟು ಏನು ಹಂಗೆ ಎಷ್ಟು ಹಚ್ಕೊಟ್ಟು ಅನ್ನೋ ಥರ. ಅಯ್ಯೋ, ಏನಿದ್ರು ದುಡ್ಡು ಕಾಸಿನ ಮೇಲೆ ಅಷ್ಟೇ ಅವ್ರು ಹಂಗಿರ್ತಾರೆ. ಅವ್ರ ಬುದ್ಧಿ ಎಲ್ಲ ಗೊತ್ತಾಯಿತು ನನಗೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.